ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆತನ ಮೇಲೆ ನಂಬಿಕೆ ಇಟ್ಟವರಲ್ಲಿ ಬಹು ಜನರು ಸ್ವಾರ್ಥಿಗಳಾಗ್ತಾರೆ. ಆತನ ಮೇಲೆ ನಂಬಿಕೆ ಇಟ್ಟವರಲ್ಲಿ ಬಹು ಜನರು ಆಶೀರ್ವಾದಗಳನ್ನು ಹುಡುಕುವವರಾಗಿ ಆತನ ಬಳಿಗೆ ಬಂದರು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಆತನ ಬಳಿ ನಂಬಿಕೆ ಇಟ್ಟವರಲ್ಲಿ ಅನೇಕರ ಪಾಪಗಳು ಕ್ಷಮಿಸಲ್ಪಟ್ಟವು. ಆದರೆ ಜಯಶಾಲಿಗಳಾಗುವಂಥ ಒಂದು ಹಂಬಲ ಅವರಲ್ಲಿ ಇರಲಿಲ್ಲ. ಜಯಶಾಲಿಯಾಗಬೇಕೆಂದಿರುವವನೋ ತನ್ನ ಸ್ವಾರ್ಥವನ್ನು ಹುಡುಕುವುದರಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಆತೊರೆಯುತ್ತಾನೆ ಅನ್ನುವಂಥದ್ದನ್ನು ಅವನು ಅರಿಯಲಿಲ್ಲ. ಇಸ್ರಾಯೇಲರ ವಿರೋಧಿಗಳೆಂದು ಹೋರಾಡಲು ಗಿದ್ಯೋನ್ ಸೈನ್ಯವನ್ನು ಕೂಡಿಸಿದಾಗ ಅವರೊಂದಿಗೆ ಆ ಸೈನ್ಯದಲ್ಲಿ 32,000 ಜನರಿದ್ದರು. ಆದರೆ ಅವರೆಲ್ಲ ಪೂರ್ಣ ಮನಸ್ಸಿನಿಂದ ಯುದ್ಧಕ್ಕೆ ಬಂದಿಲ್ಲವೆಂದು ದೇವರಿಗೆ ಗೊತ್ತಿತ್ತು. ಆದ್ದರಿಂದ ದೇವರು ಅವರ ಸಂಖ್ಯೆಯನ್ನು ಕಡಿಮೆಗೊಳಿಸ್ತಾನೆ. ದೇವರು ಹೇಳ್ತಾನೆ, ನೀವು ಯಾರ್ಯಾರು ಅಂಜುಬುರುಕರಾಗಿದ್ದೀರೋ ಅವರನ್ನು ಮೊದಲು ಮನೆಗೆ ಕಳಿಸಿ. ಆಗ ಆ 32,000 ಜನರಲ್ಲಿ 10,000 ಜನ ಉಳಿತಾರೆ. ಇವರನ್ನು ಆ ನೀರಿನ ಹಳ್ಳದ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಪರೀಕ್ಷೆ ಮಾಡ್ತಾರೆ. ಇವರಲ್ಲಿ 300 ಜನ ಮಾತ್ರ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ. ಅವರು ದೇವರ ಮೆಚ್ಚುಗೆಯನ್ನು ಗಳಿಸ್ತಾರೆ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 1-8 ನೋಡಿ, ಗಿದ್ಯೋನನೆಂಬ ಯೆರುಬ್ಬಾಳನು ಅವರ ಸಂಗಡ ಇದ್ದ ಜನರೆಲ್ಲರೂ ಉದಯದಲ್ಲಿ ಎದ್ದು ಹರೋದಿನ ಬಾವಿಯ ಬಳಿಯಲ್ಲಿ ದಂಡಿಳಿಸಿದರು. ಮಿದ್ಯಾನರ ದಂಡು ಅವರಿಗೆ ಉತ್ತರಕ್ಕೆ ಮೊರೆಬೆಟ್ಟದ ತಗ್ಗಿನಲ್ಲಿ ಇಳಿದಿತ್ತು. ಆಗ ಕರ್ತನು ಗಿದ್ಯೋನನಿಗೆ ನಾನು ಮಿದ್ಯಾನರನ್ನು ಜನರ ಕೈಗಳಿಗೆ ಒಪ್ಪಿಸಿಕೊಡುವುದಕ್ಕೆ ನಿನ್ನ ಸಂಗಡ ಇರುವ ಜನರು ಬಹಳವಾಗಿದ್ದಾರೆ. ಇಸ್ರಾಯೇಲರು ನನ್ನ ಕೈ ನನ್ನನ್ನು ರಕ್ಷಿಸಿತು ಎಂದು ನನಗೆ ವಿರೋಧವಾಗಿ ಹೆಚ್ಚಳಪಟ್ಟಾರು. ಆದ್ದರಿಂದ ನೀನು ಹೋಗಿ ಜನರು ಕೇಳುವ ಹಾಗೆ ಯಾವನಿಗೆ ಭಯವೂ ಹೆದರಿಕೆಯೂ ಉಂಟೋ ಅವನು ತಿರುಗಿ ತ್ವರೆಯಾಗಿ ಗಿಲ್ಯಾದ್ ಬೆಟ್ಟದಲ್ಲಿ ಹೋಗಲಿ ಎಂದು ಪ್ರಕಟ ಮಾಡು ಎಂದನು. ಆಗ ಜನರಲ್ಲಿ 22,000 ತಿರುಗಿ ಹೋದರು, 10,000 ಮಂದಿ ಉಳಿದರು. ಕರ್ತನು ಗಿದ್ಯೋನನಿಗೆ ಜನರು ಇನ್ನೂ ಬಹಳವಾಗಿದ್ದಾರೆ, ಅವರನ್ನು ಜಲದ ಸಮೀಪಕ್ಕೆ ಇಳಿದು ಹೋಗುವಂತೆ ಮಾಡು, ಅಲ್ಲಿ ನಾನು ಅವರನ್ನು ನಿನಗೋಸ್ಕರ ಪರೀಕ್ಷೆ ಮಾಡುವೆನು. ಯಾರು ನಿನ್ನ ಸಂಗಡ ಹೋಗಬಹುದೆಂದು ಅಲ್ಲಿ ಯಾವನನ್ನು ಕುರಿತು ಹೇಳುವನೋ ಅವನು ನಿನ್ನ ಸಂಗಡ ಹೋಗಲಿ, ಆದರೆ ನಾನು ನಿನ್ನ ಸಂಗಡ ಬರಬಾರದೆಂದು ಯಾವನ ಕುರಿತಾಗಿ ಹೇಳುವೆನೋ ಅವನು ಹೋಗಬಾರದು ಅಂದನು. ಗಿದ್ಯೋನ್ ಜನರನ್ನು ಜಲದ ಬಳಿಗೆ ಕರೆಕೊಂಡು ಬಂದನು. ಆಗ ಕರ್ತನು ಗಿದ್ಯೋನನಿಗೆ ನಾಯಿ ನೆಕ್ಕುವ ಹಾಗೆ ಜಲವನ್ನು ತನ್ನ ನಾಲಿಗೆಯಿಂದ ನೆಕ್ಕುವ ಪ್ರತಿಯೊಬ್ಬನನ್ನು ಕುಡಿಯುವುದಕ್ಕೆ ಮೊಣಕಾಲೂರಿ ಬೊಗ್ಗುವ ಪ್ರತಿಯೊಬ್ಬನನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಅಂದನು. ಆಗ ತಮ್ಮ ಕೈಯಿಂದ ತೆಗೆದುಕೊಂಡು ತಮ್ಮ ಬಾಯಿಗೆ ಎತ್ತಿ ನೆಕ್ಕಿದವರ ಲೆಕ್ಕವು 300 ಜನವಾಗಿತ್ತು. ಉಳಿದ ಜನರೆಲ್ಲ ನೀರು ಕುಡಿಯುವುದಕ್ಕೆ ಮೊಣಕಾಲೂರಿ ಬಗ್ಗಿದರು. ಆಗ ಕರ್ತನು ಗಿದ್ಯೋನನಿಗೆ ನೆಕ್ಕಿ ಕುಡಿದ ಆ 300 ಜನರಿಂದ ನಾನು ನಿಮ್ಮನ್ನು ರಕ್ಷಿಸಿ ಮಿದ್ಯಾನರ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುವೆನು. ಇತರ ಜನರೆಲ್ಲ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಅಂದನು. ಆಗ ಜನರು ಆಹಾರವನ್ನು ತುತ್ತೂರಿಗಳನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡರು. ಆದರೆ ಅವನು ಇಸ್ರಾಯೇಲರನ್ನೆಲ್ಲ ಅವರವರ ಗುಡಾರಗಳಿಗೆ ಕಳುಹಿಸಿ ಆ 300 ಜನರನ್ನು ಇಟ್ಟುಕೊಂಡು ಮಿದ್ಯಾನರ ದಂಡು ಅವನಿಗೆ ಕೆಳಭಾಗದಲ್ಲಿ ನಿಂತಿತ್ತು. ಅಂದರೆ ಈ 10,000 ಜನರು ತಮ್ಮ ದಾಹವನ್ನು ನೀಗಿಸಿಕೊಳ್ಳೋಕ್ಕೆ ನದಿಯ ನೀರನ್ನು ಯಾವ ರೀತಿ ಕುಡಿದರೆಂದು ನೋಡಿ ಅದರ ಮೂಲಕ ಗಿದ್ಯೋನ್ಯರು ಸೈನ್ಯವನ್ನು ಸೇರೋದಕ್ಕೆ ಅರ್ಹರು ಎಂಬುದಾಗಿ ದೇವರು ನಿರ್ಣಯಿಸ್ತಾರೆ. ಅಂದರೆ ಇಲ್ಲಿ ಅವರಲ್ಲಿ 9,700 ಜನ ತಮ್ಮ ದಾಹವನ್ನು ತೀರಿಸಿಕೊಳ್ಳಲೆಂದು ಮೊಣಕಾಲೂರಿಕೊಂಡು ನೀರು ಕುಡಿಯುತ್ತಾ ತಮ್ಮ ಶತ್ರುಗಳ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಟ್ಟರು. ಕೇವಲ 300 ಜನ ಮಾತ್ರ ತಮ್ಮ ಕಾಲುಗಳ ಮೇಲೆ ನಿಂತು ತಮ್ಮ ಬೊಗಸೆಗಳಲ್ಲಿ ನೀರನ್ನು ತೆಗೆದುಕೊಂಡು ಕುಡಿಯುತ್ತಾ ಎಚ್ಚರವಾಗಿದ್ದರು. ಅಂದರೆ ಇಲ್ಲಿ ಗಮನಿಸಿ, 32,000 ಸೈನಿಕರಲ್ಲಿ ಕಡೆಗೆ ಸಿಕ್ಕಿದ್ದೋ 300 ಜನ, ಕೇವಲ 300 ಜನ. ಇದರ ಅರ್ಥ ಏನು? ನಂಬಿಕಸ್ತನು ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಸಹಾಯ ಮಾಡು ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಅಪ್ಪ ಕರುಣೆ ಮಾಡು ಸ್ವಾಮಿ. ದೇವರೇ,
ಅಪ್ಪ, ಮಕ್ಕಳಿಗೆ ಅಡ್ಮಿಷನ್ಸ್ ಯಾರ್ಯಾರು ಮಾಡೋದಕ್ಕೆ ತ್ವರೆ ಪಡ್ತಾ ಇದ್ದರು ಅವರೆಲ್ಲರಿಗೂ ಅಡ್ಮಿಷನ್ಗೆ ಬೇಕಾದಂಥ ಹಣವನ್ನು ಕೊಡಿಸೋ ಯೇಸುವೆ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ.